ಸ್ನೇಹದೊಳೊಳೆ ಹರಿದ ಸಾಗರ, ಅಗಲಿಸದ ನಿನ್ನ ಹೊಂಬೆಳಕು. ಎಲ್ಲ ಯಾವಷ್ಟು ಎತ್ತರವೋ ಅಷ್ಟು ಸಹ ನೀಡಲಿ ಪ್ರೀತಿಯ ತಾವು. Happy birthday to you, ಆನಂದದ ಕ್ಷಮೆಯಲ್ಲಿ ಮೂಡಲಿ ರುಚಿಗಳು. Happy birthday to you, ಹುಟ್ಟಿದ ಹಬ್ಬದ ಸತ್ವದ ಹೊಣೆಗಳು. ನಮಸ್ಕಾರ, FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಒಂದು ಸುದ್ದಿ. ಸಹೋದರರಂತಿರುವ ಸ್ನೇಹಿತರಿಗೆ ಬೆಸ್ಟ್ ಫ್ರೆಂಡ್ ಬಾಲ್ಯದ ಸ್ನೇಹಿತರ ಬಳಗ ಹುಟ್ಟುಹಬ್ಬ ಆಯೋಜನೆ ಮಾಡಿ ಸಿಹಿ ಮತ್ತು ತಮಾಷೆಯ ಶುಭಾಶಯ ಹುಟ್ಟುಹಬ್ಬದ ಉಡುಗೊರೆ ನೀಡಿದರು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದ ನಿಹಾಲ್ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಪಟ್ಟಣದ 2004ರ SSLC ಸ್ನೇಹಿತರ ಬಳಗ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಗುರುಸಂಗಪ್ಪ ಕರೇಣಿ, ಹನುಮನ್ ಗೌರೋಜಿ, ಮಲ್ಲು ಗಿಡ್ಡಾಪ್ಗೋಳ್, ಚಿಂದು ದಳವಾಯಿ, ಪರ್ಶು ಚಿಮ್ಮಲ್ಗಿ, ಶರಣು ಮಾದರ್ ಅವರ 37ನೇ ಹುಟ್ಟುಹಬ್ಬವನ್ನ ಸ್ನೇಹಿತರೆಲ್ಲರೂ ಸೇರಿ ಕೇಕ್ ಕತ್ತರಿಸಿ ಪರಸ್ಪರ ಸಿಹಿ ಹಂಚಿಕೊಂಡು ಸಹೋದರರಂತಿರುವ ಸ್ನೇಹಿತರಿಗೆ 2004ರ SSLC ಬೆಸ್ಟ್ ಫ್ರೆಂಡ್ ವೃಂದವು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿ ಸಿಹಿ ಮತ್ತು ತಮಾಷೆಯ ಶುಭಾಶಯಗಳೊಂದಿಗೆ ಹುಟ್ಟುಹಬ್ಬದ ಉಡುಗೊರೆ ನೀಡಿದರು. ಈ ಸಂದರ್ಭದಲ್ಲಿ ಸ್ನೇಹಿತರಾದ ವೀರು ಗೋಕಾವಿ, ರವಿ ಬಾಟಿ, ಪರ್ಶು ಹೋಗಾರ್, ರಾಜು ಬೆಳ್ಳುಬಿ, ನಾಗು ಗಿಡಾಬ್ಗೋಳ್, ಶೇಖು ಹೊಳೆಗೋಳ್, ವಿವೇಕಾನಂದ್ ಗಣಕುಮಾರ್, ಕಲ್ಲಪ್ಪ ಏಳಂಗಡಿ, ವಿಶ್ವನಾಥ್ ಹಡ್ಪಲ್, ಸಂಗು ಬಾಟಿ, ಗೌಡಪ್ಪ ಹಡ್ರೋಳಿ, ಅಪ್ಪು ಪತಂಗಿ, ರಾಜು ಗಣಕುಮಾರ್ ಸೇರಿದಂತೆ ಇನ್ನೂ ಹಲವು ಸ್ನೇಹಿತರು ಉಪಸ್ಥಿತರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿಕೊಂಡು ಪ್ರೀತಿಯ ಭೋಜನ ಸವಿದ್ರು. ಆನಂದದ ಕ್ಷಮೆಯಲ್ಲಿ ಮೂಡಲಿ ರುಚಿಗಳು. Happy birthday to you, ಹುಟ್ಟಿದ ಹಬ್ಬದ ಸತ್ವದ ಹೊಣೆಗಳು. ಶುಭ ದಿನವನ್ನ ನಮ್ಮ ಎಲ್ಲ ಸ್ನೇಹ ಬಳಗಕ್ಕೂ ಏನಪ್ಪಾ ಅಂದ್ರೆ ಇದೊಂದು ಅತ್ಯಂತ ಒಂದು ಶ್ರೇಷ್ಠವಾದ ದಿನ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಜಗತ್ತಿನಲ್ಲಿ ಮನುಷ್ಯ ಹುಟ್ಟಿದ ನಂತರ ಮನೆಯ ಒಂದು ಪ್ರಪಂಚದಲ್ಲಿ ಬೆಳೆದು ಮುಂದೆ ಒಂದು ಸ್ನೇಹ ಬಳಗಕ್ಕೆ ಕೂಡ್ತಾನೆ. ಮೊದಲನೇದಾಗಿ ಶಾಲೆಗೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಅಂದ್ರೆ ಸ್ನೇಹ ಬಳಗಕ್ಕೆ ಕೂಡ್ತಾನೆ. ಚಿಕ್ಕ ವಯಸ್ಸಿನಲ್ಲಿ ಸ್ನೇಹ ಬಳಗವನ್ನು ಕೂಡಿಕೊಂಡು ಮುಂದೆ ಏನು ಮಾಡ್ತಾನಪ್ಪ ಅಂದ್ರೆ ಅವನ ಜೀವನದಲ್ಲಿ ಒಂದು ಶಿಕ್ಷಣ ಹಂತಕ್ಕೆ ಹೋಗ್ತಾನೆ. ಆ ಶಿಕ್ಷಣ ಹಂತಕ್ಕೆ ಹೋದ ನಂತರ ಏನಾಗ್ಬಿಡ್ತಂದ್ರೆ ಅಲ್ಲಿ ಇನ್ನಷ್ಟು ಹೆಚ್ಚಿನ ಸ್ನೇಹ ಬಳಗ ಏನು ಮಾಡ್ತದಪ್ಪ ಅಂದ್ರೆ ಕೂಡ ಚಲೋ ಮಾಡ್ತೈತಿ. ಅದಕ್ಕೆ ನಾನು ಹೇಳ್ತೀನಿ, ಜಗತ್ತಿನಲ್ಲಿ ಜಾತಿ ಭೇದ ಭಾವ ಮೇಲು ಕೀಳು ಎನ್ನದೇ ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ಒಂದು ಪದ ಅಂದರೆ ಇವತ್ತಿಗೂ ಕೂಡ ತಾಯಿಯ ಬಿಟ್ಟರೆ ಎರಡನೆಯ ಪದನೇ ಅದು ಸ್ನೇಹ. ಅಂಥ ಸ್ನೇಹ ಬಳಕ ಇವತ್ತಿನ ದಿನ ನಾವು ಎಲ್ಲರೂ ಕೂಡ ಈ ಒಂದು ನಿಹಾಲ್ ಫ್ಯಾಮಿಲಿ ರೆಸ್ಟೋರೆಂಟಿನಲ್ಲಿ ಕೂಡಿದ್ದೇವೆ. ನಮ್ಮ ಇವತ್ತಿನ ದಿನ ಆಚರಿಸ್ಕೊಡ್ತಕ್ಕಂಥ ಇಲ್ಲಿದ್ದಂಥ ಸ್ನೇಹಿತರು ಆಗಿರ್ಬೋದು ಅಥವಾ ಬೇರೆ ಊರಿನಲ್ಲಿ ಇರ್ತಕ್ಕಂಥ ಸ್ನೇಹಿತರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ನಾವು ಏನು ಮಾಡ್ತೀನಪ್ಪ ಅಂದರೆ ಇವತ್ತಿನ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ನಂತರ ನಮ್ಮ ಈ ಒಂದು ಸ್ನೇಹಿತರ ಹಿಂದೆ ಇರ್ತಕ್ಕಂಥ ಎಲ್ಲ ನಮ್ಮ MPS ಶಾಲೆಯಲ್ಲಿ ಇರ್ಬೋದು, ಸಂಗಮೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ಕಲಿತಂಥ ಎಲ್ಲ ನಮ್ಮ ಸ್ನೇಹಿತರು ಇರ್ಬೋದು, ಅವರೆಲ್ಲರೂ ಕೂಡ ನಾವೇನಪ್ಪ ಅಂದರೆ ಯಾವುದು ಹಿಂದಿನ ತರಗತಿ ಇರ್ಬೋದು, ಮುಂದಿನ ತರಗತಿ ಇರ್ಬೋದು, ಯಾವುದೇ ಒಂದು ತರಗತಿ ಇರಲಿ ಆ ಎಲ್ಲ ತರಗತಿಯವರು ಇವತ್ತಿನ ದಿನ ಏನು ಮಾಡಪ್ಪ ಅನ್ನೋ ಸಮಾನಕರು ಅಥವಾ ಸಮಾನರು ಅನ್ನತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಎಲ್ಲ ಒಂದು ನಮ್ಮ ಸ್ನೇಹ ಬಳಗದವರು ಇಲ್ಲಿ ಒಂದು ನಿಹಾಲ್ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಕೂಡಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಈ ನಮ್ಮ 2000 ಸ್ನೇಹ ಬಳಗದ 2004ರ ಗ್ರೂಪಿನಲ್ಲಿ ಮುಂಜಾನೆ ಎದ್ದ ತಕ್ಷಣ ಮೆಸೇಜ್ ಬಂತು. ಅದನ್ನು ನೋಡಿದ ತಕ್ಷಣ ಭಾಳಷ್ಟು ಮನಸ್ಸಿಗೆ ಆನಂದ ಆಯ್ತು. ಯಾಕಪ್ಪ ಅಂದರೆ ಸ್ನೇಹಿತರೆಲ್ಲರೂ ಒಂದು ಕಡೆ ಸೇರುವುದಂದರೆ ಜಗತ್ತಿನಲ್ಲಿ ಅಮೃತಕ್ಕಿಂತ ಶ್ರೇಷ್ಠವಾದಂಥ ಒಂದು ವಿಚಾರ. ಯಾಕಪ್ಪ ಅಂದರೆ ಅಮೃತವನ್ನು ಕುಡಿದ್ರೆ ಒಂದು ನಿಮಿಷದಲ್ಲಿ ಹೋಗ್ಬೋದು, ಆದರೆ ನಾವು ಹೇಳಿದಂಥ ವಿಚಾರಗಳು ಕೂಡಿದಂಥ ಒಂದು ಸಂದರ್ಭ ಸಮಯ ಏನೈತಲ್ಲ ಅದು ಅಮೃತಕ್ಕಿಂತ ಹೆಚ್ಚವಾದಂಥ ಒಂದು ಸಮಯ. ಅಂಥ ಒಂದು ಸಮಯದಲ್ಲಿ ನಾವು ಸೇರಿದ್ದೇವೆ. ಅದಕ್ಕಾಗಿ ನಮ್ಮ ಎಲ್ಲ ಸ್ನೇಹಿತರು ಇವತ್ತಿನ ದಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಎಲ್ಲ ಸ್ನೇಹ ಬಳಗಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮ್ಮ ಬಾಲ್ಯದ ಸ್ನೇಹಿತರು ಹಾಗೂ ನಮ್ಮ ಜೊತೆಗೆ ಸಹಪಾಠಿಗಳಾಗಿ ಕಲಿತಿರ್ತಕ್ಕಂಥ ಎಲ್ಲ ಸ್ನೇಹಿತರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಕ್ಕಂಥ ಶುಭ ದಿನ. ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ಯಾರ್ಯಾರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಿ ಅವರೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರ್ತಾ, ಯಾರ್ಯಾರು ನಮ್ಮ ಜೊತೆ ಇಲ್ಲ ಅವರಿಗೂ ಕೂಡ ಶುಭವನ್ನು ಕೋರ್ತಾ, ತಮ್ಮ ಏನು ಅಂದ್ಕೊಂಡಿದ್ದೀರಿ ಅವೆಲ್ಲ ಕೂಡ ಈಡೇರಲಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ಅದೇ ರೀತಿಯಾಗಿ ಇದೇ ರೀತಿ ನಾವು ಪ್ರತಿ ವರ್ಷ ಕೂಡ ನಮ್ಮ ಸ್ನೇಹಿತರ ಜೊತೆಗೆ ಇದೇ ರೀತಿ ನಾವು ಆಚರಿಸ್ಕೊಳ್ತಾ ಇರೋಣ ಅಂತ ಹೇಳ್ತಾ ನಮ್ಮ SLC 2024 ಬೆಳಗೈತಿ ಯಾವುದೇ ಕಾರ್ಯಕ್ರಮ ಇರಲಿ ಎಲ್ಲದಕ್ಕೂ ಕೂಡ ನಾವು ಇದೇ ರೀತಿ ಸೇರೋಣ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಈ ಕಾರ್ಯಕ್ರಮವನ್ನು ಆಚರಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭ ಕೋರ್ತಾ ತಮ್ಮ ಏನು ತಾವು ಅನ್ಕೊಂಡಿದ್ದೀರಿ ಅದೆಲ್ಲ ಈಡೇರಲಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಹೇಳ್ತಾ ಸ್ನೇಹಿತರು ಇವತ್ತು ಏನು ನಮ್ಮದ ಹುಟ್ಟುಹಬ್ಬನ ಆಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೂ ನಾ ತುಂಬುರದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರಂತೆ ಮತ್ತು ಇವತ್ತಿನ ದಿವಸ ಏನೈತಿ ನನ್ನ ಮಲ್ಲು ಗಿಡಾಪುಳ ಆಗಿರ್ಬೋದು, ಹನುಮಂತ ಗೌರೋಜಿ ಆಗಿರ್ಬೋದು, ಪರ್ಸು ಚಿಮ್ಮಲಿಗೆ ಇರ್ಬೋದು, ಚಿದಾನಂದ ದಳವಾಯಿ, ಶರಣು ಗೆಣ್ಣೂರ ಹಾಗೂ ಅನಿಲ್ ಮಡಪತಿ, ಶ್ರೀಕಾಂತ್ ಗಣಕುಮಾರ, ಈ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಅವರು ಜೀವನದಲ್ಲಿ ಏನು ಅಂದ್ಕೊಂಡಿದ್ದಾರೆ ಅವೆಲ್ಲ ಕಾರ್ಯಕ್ರಮಗಳು ಈಡೇರಲಿ ಅಂತ ಮತ್ತೊಮ್ಮೆ ದೇವರಲ್ಲಿ ಕೇಳಿಕೊಳ್ತೇನೆ. ಈ ಹುಟ್ಟುಹಬ್ಬದ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ವಿಶೇಷವಾದ ದಿನ ಯಾಕಂದ್ರೆ ನಮ್ಮ ಎಲ್ಲ ಸಹಪಾಠಿಗಳು ನಮ್ಮ ಈ ಒಂದು ಹುಟ್ಟುಹಬ್ಬವನ್ನು ಅತಿ ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ಎಲ್ಲ ನಮ್ಮ ಸಹಪಾಠಿ ಸ್ನೇಹಿತರಿಗೂ ಹಾಗೂ ನಮ್ಮ ಒಂದು ಗೆಳೆಯರ ಬಳಗಕ್ಕೂ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದ ನಮ್ಮ ಸ್ನೇಹಿತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಶುಭಾಶಯ ಕೋರಿದ ಎಲ್ಲ ಸ್ನೇಹಿತರಿಗೆ ಅಭಿನಂದನೆಗಳು. ಈಗ ನನಗೂ ಗೊತ್ತಿದ್ದಿಲ್ಲ, ಈಗಲೇ ಒಂದು ದೋಸ್ತ ಕರೆದ ಕಿಸಿಂದ ನೀನು ಹುಟ್ಟುಹಬ್ಬ ಇದಪ್ಪ ಅಂತಂದು ಕರೆದ್ರು. ಯಾರು ಕರೆದ? ಹನುಮಂತ ಗೌರಜಿ. ಆಮೇಲೆ ಎಲ್ಲ ನನ್ನ ಸ್ನೇಹಿತರಿಗೆ ಗೊತ್ತಾಯ್ತದ. ಅಂಗಡಿ ಒಳಗೆ ಕೂತು ಫೋನ್ ಹಚ್ಚಿದ ಏನಪ್ಪ ಅಂತಂದ್ರೆ ಹಿಂಗಂದ ಹನುಮಂತ ಗೌರಜಿ ಅನ್ನೋದು ನಿಂದು ಹುಟ್ಟುಹಬ್ಬ ಐತಪ್ಪ ಅಂತಂದು ವಿಶ್ ಮಾಡೋಣ. ಆಮೇಲೆ ಎಲ್ಲರದು ಗೊತ್ತಾಯ್ತು ನಮ್ಮ ದೋಸ್ತರದು ಯಾರು ಚಿದಪ್ಪ ದಳವಾಯಿ, ಗೌರಜಿದು, ಗುರುಸಂಗಪ್ಪ ಮತ್ತು ಶ್ರೀಕಾಂತ್, ಮಲ್ಲು ಗಿಡಾಪೋಳು, ಚಿದಾನಂದ ದಳವಾಯಿ ಇವರೆಲ್ಲರದು ಶುಭ ಕೋರಿದ್ವಿ. ಎಲ್ಲರೂ ಕೂಡಿಸಿ ಮಾತಾಡ್ಕೊಂಡು ನಮ್ಮ ದೋಸ್ತರು ಅಂದರು ಇಲ್ಲಪ್ಪ ಸಾಯಂಕಾಲ ಎಲ್ಲರೂ ಬರಬೇಕು, ಎಲ್ಲಿ ಹತ್ರ ನೀರು ಆಯ್ತಪ್ಪ ಅಂತಂದು ಬಂದೀವಿ. ಬಂದು ಕಳಿಸಿ ಎಷ್ಟು ಅಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಅವ್ರಿಗೆಲ್ಲ ಶುಭ ಕೋರಿ. ಜೂನ್ 1 ಗೌರ್ಮೆಂಟ್ ರೂಲ್ಸ್ ಪ್ರಕಾರ, ಕರ್ನಾಟಕ ಸರ್ಕಾರ ಪ್ರಕಾರ ಎಲ್ಲ ಹಿರಿಯರು ಬತ್ತು, ನಮಗೂ ಹಿಂದಕ್ಕೆ ಮುಂದೆ ಕಲ್ತವ್ರು ಬತ್ತು. ಅವ್ರದ್ದು ಬರ್ತಡೇ ಒಂದು ಹುಟ್ಟುಹಬ್ಬನೂ ಇವತ್ತು ರೀ. ನಾವು ಕಲ್ತವ್ರು ನಮ್ಮ ತಾಯಿ ತಂದೆ ಎಲ್ಲ ಹಚ್ಚಿದ್ದು ಇವತ್ತು, ಅದು ಜೂನ್ 1 ಅಂತೇಳಿ. ಈಗೆಲ್ಲ ವಿದ್ಯಾವಂತರಾದ ನಮ್ಮ ದೋಸ್ತರು ಎಲ್ಲ ಹಚ್ಚಿದ್ದು ಡೇಟ್ ಆಫ್ ಬರ್ತಾ ಹಿಂದೆ ಮುಂದೆ ಇರ್ಬೋದು ಹುಟ್ಟಿದ ದಿನಾಂಕ. ಇವತ್ತು ನಮ್ಮ ಹುಟ್ಟಿದ ದಿನಾಂಕ ನಮ್ಮ ಗುರುಸಂಗ ಅವರು, ಶರಣು ಗಣ್ಣೂರು ಅವರು FM ನ್ಯೂಸ್, ಮತ್ತು ಹನುಮಂತ ಗೌರೋಜಿ ಅವರು, ಚಿದು ದಳಾಯಿ ಅವರು, ಮತ್ತು ಪರ್ಸು ಚಿಮ್ಮಲಿಗೆ ಅವರು, ಮಲ್ಲು ಗಿಡಾಪಳವ್ರು ರೀ, ಶ್ರೀಕಾಂತ್ ಗಣಕುಮಾರ್ ಅವರು ಪಾಪಗಳು ಇಲ್ಲ, ಅನಿಲ್ ಮಡಪತಿ, ಭಾಳ ನಮ್ಮದು ಒಟ್ಟರು ಕ್ಲಾಸ್ಮೇಟ್ಗಳು ಭಾಳ ಮಂದಿ ಅದಾರ. ಇವ್ರು ಅನ್ನೋದೇ ಒಟ್ಟರು ಹೆಸರು ತೊಗೋತೀನಿ, ತೊಗೊಳಿಕ್ಕೂ ಮರ್ತರು ಕ್ಷಮೆ ಇರಲಿ. ಇವತ್ತೊಂದು ದಿವಸ ನಾವು ಆಚರಣೆ ಮಾಡಿದ್ದೇವೆ ನಿಯಾಲ್ ಇದ್ರಾಗ ರೀ. ಒಟ್ಟರು ದೋಸ್ತರು ಬಂದಾರ, ಹೋಗ್ಬಿಟ್ಟು ನಾವು ಕರೆದಿದ್ದಕ್ಕೆ ಪಾಪ ಅವ್ರಿಗೆ ಏನೂ ಗೊತ್ತಿದ್ದಿಲ್ಲ. ಅಲ್ಲಿದ್ದೇವೆ ಇಲ್ಲೇದಂದ್ರೆ ಬಡ ಏನಪ್ಪ ಇಲ್ಲಿ ಮಾಡೇವು ಬರಂದುಗಳನ್ನ ಬಂದಾರ ಸರ್. ಬಂದು ಇದು ಮಾಡಿ ಬರ್ತಡೇ ವಿಜೃಂಭಣೆಯಿಂದ ಆಯ್ತು. ಎಲ್ಲರಿಗೆ ಶುಭ ಕೋರೀವಿ. ಇನ್ನೂ ಉನ್ನತ ಸ್ಥಾನದಾಗ ಗೌರಜಿಯವರು ಉನ್ನತ ಸ್ಥಾನದಾಗ ಬೆಳೀಲಿ, GS ಅವರು ಉನ್ನತ ಸ್ಥಾನದಾಗ ಬೆಳೀಲಿ, FM ನ್ಯೂಸ್ ಶರಣವರು ಇನ್ನೂ ಉನ್ನತ ಸ್ಥಾನದಾಗ ಹೋಗಲಿ. ಆಲ್ ಕರ್ನಾಟಕದಾಗ ಎಲ್ಲಿದ್ದಲ್ಲಿ ಬೇಡಿಕೆ ಆಗಲಿ ಅವ್ರದ್ದು. ಚಿದವು ದಳವರು, ಉಳ್ಳಾಗಡ್ಡಿ ವ್ಯಾಪಾರಸ್ಥರು ಅವ್ರದ್ದು ಉನ್ನತ ಸ್ಥಾನದಾಗ ಬೆಳೀಲಿ. ಇನ್ನು ಭಾಳ ಮಂದಿ ಇದಾರೆ ನಾವು, ಯಾಕಂದ್ರೆ ಭಾಳ ಮಂದಿ ಲಕ್ಕಣಿದ್ರಿ. ಮಲ್ಲು ಗಿಡಾಪುರ ಕೃಷಿಯರ ಬಸವೇಶ್ವರ ಮಾಲೀಕರು ಅವರು ಇನ್ನೂ ಒಂದಲ್ಲ ಇನ್ನೂ 4 ಕಡಿಮಿಷನ್ ಹಾಕಲಿ, ದೇವ್ರ ಆಶೀರ್ವಾದ ಕೊಡಲಿ. ಹಂಗೆ ಇದು ಅವ್ರು ಅನ್ನೋದೇ. ಮತ್ತು ಇಷ್ಟೇ ಚಿಮ್ಲಿ ಪರ್ಸವರು DSS ಸಂಘಟನೆಯವರು, ಅವರು ಜಿಲ್ಲಾ ಬಿಟ್ಟು ಇನ್ನೂ ರಾಜ್ಯ ಮಟ್ಟಕ್ಕೆ ಅವರು ಬೆಳೀಲಿ ಅಂತೇಳಿ ಇಷ್ಟೇ ನನ್ನ ಮಾತನ್ನವರು ಅಂತೇಳಿ ನಾನು 4 ಮಾತು. ಹುಟ್ಟುಹಬ್ಬದ ಮಲ್ಲು, ಪರ್ಸು, ಶರಣು, ನಮ್ಮದು ಅನಿಲ, ಶ್ರೀಕಾಂತ, 5-6 ಮಂದಿ ಬಂದಿಲ್ಲ. ಗುರುಸಂಗಪ್ಪ, ಕರಂಡಿ, ಹನುಮಂತ ಗೌರೋಜಿ,
ಎಲ್ಲ ನಮ್ಮ ದೋಸ್ತರ ಗೆಳೆಯರ ಬಳಗ ಹುಟ್ಟುಹಬ್ಬದ ಶುಭಾಶಯಗಳು ಕೋರೇವಿ. ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ, ಆಯುಷ್ಯ ಅವ್ರಿಗೆ ಕೊಟ್ಟು ಕಾಪಾಡಲಿ. ಅವ್ರಿಗೆ ಏನೋ ಯಾವುದೋ ಏನೋ ಮಾಡಿದ್ರು ಒಳ್ಳೇದಾಗಲಿ ಅಂತ ಹೇಳ್ಕಿಸಿಂದ ನಾನು ಇವತ್ತು ಬರ್ತಡೇ ಅನ್ನೋದು ನಮಗೆ ಗೊತ್ತಿದ್ದಿಲ್ಲ. ಇವತ್ತು ನಮ್ಮ ಬರ್ತಡೇ ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ. ಇವರೆಲ್ಲ ನಮ್ಗೆ ಗೌರವ ಸಹಕಾರ ಆಗಿರ್ಬೋದು, ಗೋಪಾಲ್ ಸರ್, ಮಲ್ಲು ಗಿಡಗಳವರು, ಬೆಳ್ಳುಪ್ಪಿ ಸರ್, ಇವರೆಲ್ಲರೂ ಕೂಡಿ ಶರಣು ಎಲ್ಲ ನಮ್ಗೆ ಕರೆದಾಗ ಗೊತ್ತಾ. ನಮ್ಮ ಮನ್ಯಾಗ ನಮ್ಗೆ ಬರ್ತಡೇ ಗೊತ್ತಿದ್ದಿಲ್ಲ. ಇದು ನಮ್ಮ ಸ್ನೇಹ ಬಡದ ಗ್ರೂಪ್ ಯಾವ ರೀತಿ ಐತೆ ಅಂದ್ರೆ, ಇದು ಬರ್ತಡೇ ಒಂದು ಎಲ್ಲದಕ್ಕೂ ಭಾಳ ಇದು ಒಂದು ಯಾವುದೋ ನೌಕರಿ ಇದ್ರೆ ಒಂದು ದೊಡ್ಡವ ಸಣ್ಣವ ಜಾತಿ ಐತಿ ಯಾವುದೂ ಇಲ್ಲ. ಇವರೆಲ್ಲ ನಮ್ಮ ಸ್ನೇಹಿತರು, ನಾವು ಆಯೋಜನೆ ಮಾಡಿಲ್ಲ, ಎಲ್ಲರೂ ನಮ್ಮ ಸ್ನೇಹಿತರು ಇದು ಆಯೋಜನೆ ಮಾಡಿ ಶಾಲ ಹಾಕಿ ಭಾಳ ಅದರಿಂದ ಇದನ್ನು ಇದು ಮಾಡ್ತೀವಿ. ಇದನ್ನು ನಮ್ಗೆ ಅವ್ರಿಗೆ ಮರ್ಯಾಕಾಗುವಂಥದ್ದು ನಮ್ಗೆ ಇಷ್ಟು ಹೇಳಿ ಶುಭ ದಿನವನ್ನ ನಮ್ಮ ಎಲ್ಲ ಸ್ನೇಹ ಬಳಗಕ್ಕೂ ಏನಪ್ಪಾ ಅಂದ್ರೆ ಇದೊಂದು ಅತ್ಯಂತ ಒಂದು ಶ್ರೇಷ್ಠವಾದ ದಿನ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಜಗತ್ತಿನಲ್ಲಿ ಮನುಷ್ಯ ಹುಟ್ಟಿದ ನಂತರ ಮನೆಯ ಒಂದು ಪ್ರಪಂಚದಲ್ಲಿ ಬೆಳೆದು ಮುಂದೆ ಒಂದು ಸ್ನೇಹ ಬಳಗಕ್ಕೆ ಕೂಡ್ತಾನೆ. ಮೊದಲನೇದಾಗಿ ಶಾಲೆಗೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಅಂದ್ರೆ ಸ್ನೇಹ ಬಳಗಕ್ಕೆ ಕೂಡ್ತಾನೆ. ಚಿಕ್ಕ ವಯಸ್ಸಿನಲ್ಲಿ ಸ್ನೇಹ ಬಳಗವನ್ನು ಕೂಡಿಕೊಂಡು ಮುಂದೆ ಏನು ಮಾಡ್ತಾನಪ್ಪ ಅಂದ್ರೆ ಅವನ ಜೀವನದಲ್ಲಿ ಒಂದು ಶಿಕ್ಷಣ ಹಂತಕ್ಕೆ ಹೋಗ್ತಾನೆ. ಆ ಶಿಕ್ಷಣ ಹಂತಕ್ಕೆ ಹೋದ ನಂತರ ಏನಾಗ್ಬಿಡ್ತಂದ್ರೆ ಅಲ್ಲಿ ಇನ್ನಷ್ಟು ಹೆಚ್ಚಿನ ಸ್ನೇಹ ಬಳಗ ಏನು ಮಾಡ್ತದಪ್ಪ ಅಂದ್ರೆ ಕೂಡ ಚಲೋ ಮಾಡತ್ತಿ. ಅದಕ್ಕೆ ನಾನು ಹೇಳ್ತೀನಿ, ಜಗತ್ತಿನಲ್ಲಿ ಜಾತಿ ಭೇದ ಭಾವ ಮೇಲು ಕೀಳು ಎನ್ನದೇ ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ಒಂದು ಪದ ಅಂದರೆ ಇವತ್ತಿಗೂ ಕೂಡ ತಾಯಿಯ ಬಿಟ್ಟರೆ ಎರಡನೆಯ ಪದನೇ ಅದು ಸ್ನೇಹ. ಅಂಥ ಸ್ನೇಹ ಬಳಕ ಇವತ್ತಿನ ದಿನ ನಾವು ಎಲ್ಲರೂ ಕೂಡ ಈ ಒಂದು ನಿಹಾಲ್ ಫ್ಯಾಮಿಲಿ ರೆಸ್ಟೋರೆಂಟಿನಲ್ಲಿ ಕೂಡಿದ್ದೇವೆ. ನಮ್ಮ ಇವತ್ತಿನ ದಿನ ಆಚರಿಸ್ಕೊಡ್ತಕ್ಕಂಥ ಇಲ್ಲಿದ್ದಂಥ ಸ್ನೇಹಿತರು ಆಗಿರ್ಬೋದು ಅಥವಾ ಬೇರೆ ಊರಿನಲ್ಲಿ ಇರ್ತಕ್ಕಂಥ ಸ್ನೇಹಿತರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ನಾವು ಏನು ಮಾಡ್ತೀನಪ್ಪ ಅಂದರೆ ಇವತ್ತಿನ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ನಂತರ ನಮ್ಮ ಈ ಒಂದು ಸ್ನೇಹದ ಹಿಂದೆ ಇರ್ತಕ್ಕಂಥ ಎಲ್ಲ ನಮ್ಮ MPS ಶಾಲೆಯಲ್ಲಿ ಇರ್ಬೋದು, ಸಂಗಮೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ಕಲಿತಂಥ ಎಲ್ಲ ನಮ್ಮ ಸ್ನೇಹಿತರು ಇರ್ಬೋದು, ಅವರೆಲ್ಲರೂ ಕೂಡ ನಾವೇನಪ್ಪ ಅಂದರೆ ಯಾವುದು ಹಿಂದಿನ ತರಗತಿ ಇರ್ಬೋದು, ಮುಂದಿನ ತರಗತಿ ಇರ್ಬೋದು, ಯಾವುದೇ ಒಂದು ತರಗತಿ ಇರಲಿ, ಆ ಎಲ್ಲ ತರಗತಿಯವರು ಇವತ್ತಿನ ದಿನ ಏನು ಮಾಡಪ್ಪ ಅನ್ನೋ ಸಮಾನಕರು ಅಥವಾ ಸಮಾನರು ಅನ್ನತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಎಲ್ಲ ಒಂದು ನಮ್ಮ ಸ್ನೇಹ ಬಳಗದವರು ಇಲ್ಲಿ ಒಂದು ನಿಹಾಲ್ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಕೂಡಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಧ್ಯಕ್ಷದಿಂದ ಈ ನಮ್ಮ 2000 ಸ್ನೇಹ ಬಳಗದ 2004 ಗ್ರೂಪಿನಲ್ಲಿ ಮುಂಜಾನೆ ಎದ್ದ ತಕ್ಷಣ ಮೆಸೇಜ್ ಬಂತು. ಅದನ್ನು ನೋಡಿದ ತಕ್ಷಣ ಭಾಳಷ್ಟು ಮನಸ್ಸಿಗೆ ಆನಂದ ಆಯ್ತು. ಯಾಕಪ್ಪ ಅಂದರೆ ಸ್ನೇಹಿತರೆಲ್ಲರೂ ಒಂದು ಕಡೆ ಸೇರುವುದಂದರೆ ಜಗತ್ತಿನಲ್ಲಿ ಅಮೃತಕ್ಕಿಂತ ಶ್ರೇಷ್ಠವಾದಂಥ ಒಂದು ವಿಚಾರ. ಯಾಕಪ್ಪ ಅಂದರೆ ಅಮೃತವನ್ನು ಕುಡಿದ್ರೆ ಒಂದು ನಿಮಿಷದಲ್ಲಿ ಹೋಗ್ಬೋದು, ಆದರೆ ನಾವು ಹೇಳಿದಂಥ ವಿಚಾರಗಳು ಕೂಡಿದಂಥ ಒಂದು ಸಂದರ್ಭ ಸಮಯ ಏನೈತಲ್ಲ ಅದು ಅಮೃತಕ್ಕಿಂತ ಹೆಚ್ಚವಾದಂಥ ಒಂದು ಸಮಯ. ಅಂಥ ಒಂದು ಸಮಯದಲ್ಲಿ ನಾವು ಸೇರಿದ್ದೇವೆ. ಅದಕ್ಕಾಗಿ ನಮ್ಮ ಎಲ್ಲ ಸ್ನೇಹಿತರು ಇವತ್ತಿನ ದಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಎಲ್ಲ ಸ್ನೇಹ ಬಳಗಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ನಮಗೀಗ ಸಂತೋಷದ ಕ್ಷಣ, ಹುಟ್ಟಿದ ಹಬ್ಬದ ಶುಭಾಶಯ, ನಿನ್ನ ಜೀವನದ ಹೊಸ ಅರಮನೆ ಇದೀಗ ಶುರುವಾಗೋದು ಸ್ನೇಹವೇ. ಹ್ಯಾಪಿ ಬರ್ತ್ಡೇ ಟು ಯು, ಆನಂದದ ಕ್ಷಮೆಯಲ್ಲಿ ಮೂಡಲಿ ರುಚಿಗಳು. ಹ್ಯಾಪಿ ಬರ್ತ್ಡೇ ಟು ಯು, ಹುಟ್ಟಿದ ಹಬ್ಬದ ಸ್ವಪ್ನದ ಹೊಳೆಗಳು. ಹೂಗಳು ನಿನ್ನ ಧರಿಸಿ 100 ಸುಗಂಧ ತರಿಸಲಿ, ಇಷ್ಟು ನಿನ್ನ ಹೃದಯಕ್ಕೆ ಹಾರವು ಅಪಿಪೂರ್ವ ಮೊದೆ ನೋಡು. ನಿನ್ನ ಕಣ್ಮಣಿಯಲಿ ಹೊಳೆಯಲಿ ಹೊಳೆ ಕನಸು ಮರೆಯಲಿ, ಯಶಸ್ಸಿನ ಶಿಖರವು ನಿನ್ನ ಚುಕ್ಕಿಗಳು ಹೊಳೆಗಾಗಲಿ, ಹರದ ಪುಲಿ ಸೇರಲಿ ನಿನ್ನ ಹಸಿರು. ಸ್ನೇಹದೊಳೊಳೆ ಹರಿದ ಸಾಗರ, ಅಗಲಿಸದ ನಿನ್ನ ಹೊಂಬೆಳಕು. ಎಲ್ಲ ಯಾವಷ್ಟು ಎತ್ತರವೋ ಅಷ್ಟು ಸಹ ನೀಡಲಿ ಪ್ರೀತಿಯ ತಾವು. ಹ್ಯಾಪಿ ಬರ್ತ್ಡೇ ಟು ಯು, ಆನಂದದ ಕ್ಷಮೆಯಲ್ಲಿ ಮೂಡಲಿ ರುಚಿಗಳು. ಹ್ಯಾಪಿ ಬರ್ತ್ಡೇ ಟು ಯು, ಹುಟ್ಟಿದ ಹಬ್ಬದ ಸ್ವಪ್ನದ ಹೊಳೆಗಳು.
ಸ್ನೇಹದ ಹೊಳೆ ಹರಿದ ಸಾಗರ ಅಗಲಿಸದ ನಿನ್ನ ಹೊಂಬೆಳಕು ಎಲ್ಲ ಯಾವಷ್ಟು ಎತ್ತರವೋ ಅಷ್ಟು ಸಹ ನೀಡಲಿ ಪ್ರೀತಿಯ ತಾವು ಹ್ಯಾಪಿ ಬರ್ತ್ಡೇ ಟು ಯು ಆನಂದದ ಕ್ಷಮೆಯಲ್ಲಿ ಮೂಡಲಿ ರುಚಿಗಳು ಹ್ಯಾಪಿ ಬರ್ತ್ಡೇ ಟು ಯು
ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.